ಚಿಕ್ಕ ಏನೋ ಮುದುಕಿ ತಿಂಗಳಾಗ ಒಂದ್ 10 ದಿನ ಆಟ ಆಡ್ಕೊಂತಾಳೆ, ಮಿಗ್ ದಿನಗಳೆಲ್ಲ ಅಳ್ತಾ ಕುಂತಿರ್ತಾಳೆ. ಹೋಗ್ಲಿ ಬಿಡ್ಲಾ ಚಿಕ್ಕ, ಏನೋ ಮುದುಕಿ ತಿಂಗಳಾಗ ಒಂದ್ 10 ದಿನ ಆಟ ಆಡ್ಕೊಂತಾಳೆ, ಮಿಗ್ ದಿನಗಳೆಲ್ಲ ಅಳ್ತಾ ಕುಂತಿರ್ತಾಳೆ. ಹೋಗ್ಲಿ ಬಿಡ್ಲಾ. ಸರ್ ನಿಮ್ಮ ಶೂಟಿಂಗ್ ಸ್ಪಾಟ್ ಬಂದಿದ್ವಿ ಸರ್. ಎಲ್ಲಿಗೆ? ದಿಗ್ಗಜರ ಸಿನಿಮಾದ್ದು ನೀವು ಒಂದ್ಸಲ. ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ದಿಗ್ಗಜರು ಸಿನಿಮಾದ ಶೂಟಿಂಗ್ ಸ್ಪಾಟು. ಅಂಬರೀಷ್ ಸರ್ ಹಾಗೂ ವಿಷ್ಣು ಸರ್ ಅಭಿನಯದ ಅದ್ಭುತವಾದ ಚಲನಚಿತ್ರ ದಿಗ್ಗಜರ ಸಿನಿಮಾ. ಆ ಒಂದು ಫ್ರೇಮ್ ಅಂದರೆ ಅಂಬರೀಷ್ ಸರ್ ಇರ್ತಕ್ಕಂಥ ಒಂದು ಮನೆ ಇದು ಲೊಕೇಶನ್ ಆಗಿರುತ್ತೆ. ಆ ಒಂದೆರಡು ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತೀನಿ, ಯಾಕಂದರೆ ತುಂಬ ಕಷ್ಟ ಈ ಒಂದು ಲೊಕೇಶನು. ಯಾಕೆ ಅಂತ ನಿಮಗೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ ವೀಕ್ಷಕರೇ, ದಿಗ್ಗಜರು ಸಿನಿಮಾದ ಶೂಟಿಂಗ್ ಸ್ಪಾಟ್ ವಿಡಿಯೋಗೆ ಹೋಗ್ತಾ ಇದ್ದೀನಿ. ಎಷ್ಟು ಸ್ಟ್ರಿಕ್ಟ್ ಇದೆ ಅಂತಂದರೆ, ಇದು ಸೆಂಟ್ರಲ್ ಗೌರ್ಮೆಂಟು, ಪರ್ಮಿಷನ್ ಇಲ್ಲದೆ ಬಿಡೋಲ್ಲ. ಸೊ ನಂದು ID ಕಾರ್ಡ್ ತೋರಿಸಿ ಅವ್ರಿಗೆ ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ ವೀಕ್ಷಕರಿಗೆ ಇದೊಂದು ಮೂವಿದು ಶೂಟಿಂಗ್ ಸ್ಪಾಟ್ ಮಾಡಲೇಬೇಕು ಅಂತ ನನಗೇನೋ ಒಂದು ಖುಷಿ ಇತ್ತು. ಅದಕ್ಕೋಸ್ಕರ ಬಂದಿದ್ದೀನಿ. ಈಗ ಮೈಸೂರು ಸೆಂಟ್ರಲ್ ಅಂಚೆ ಕಚೇರಿ ಇದರಲ್ಲಿದ್ದೀನಿ. ಅಲ್ಲೋಗಿ ನಿಮಗೆ ತೋರಿಸ್ತೀನಿ. ನೋಡೋಣ ಯಾವ್ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ. ಅಲ್ಲಿ ಸೆಕ್ಯೂರಿಟಿ ಅಲ್ಲಿರೋದು ಎಷ್ಟೋ ಇದು ಮಾಡಿದ್ರು ಅವ್ರು ಬಿಡಲೇ ಇಲ್ಲ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರ್ ಒಳಗಡೆ ಅವ್ರು ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಹೇಳಿ ಹೋಗ್ತಾ ಇದ್ದೀನಿ. ಅಲ್ಲಿ ಫ್ರೇಮ್ ಮ್ಯಾಚ್ ಮಾಡೋಕ್ಕೆ ಬಿಡ್ತಾರೋ ಬಿಡಲ್ವೋ ಗೊತ್ತಿಲ್ಲ, ಬಟ್ ಒಂದು 2 ಫ್ರೇಮ್ನಾದರೂ ನಾನು ಮ್ಯಾಚ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ವೀಕ್ಷಕರೇ, ಆ ಒಂದು ದಿಗ್ಗಜರ ಸಿನಿಮಾದ ಶೂಟಿಂಗ್ ಸ್ಪಾಟ್ ಇದೆ. ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಅವರು ಒಂದು ಸಲ ಹೇಳಿದರು, ಅದು ಬೇರೆ ಶೂಟಿಂಗ್ ಲೊಕೇಶನು, ಜಲದರ್ಶಿನಿ ಅಂತ ಗೆಸ್ಟ್ ಹೌಸು, ಅದನ್ನು ದಿಗ್ಗಜರ ಸಿನಿಮಾದ್ದು ಅಂತ ಹೇಳಿದರು. ಬಟ್ ಅದಲ್ಲ, ರಿಯಲ್ಲು ಇದು ಬಂದು ಶೂಟಿಂಗ್ ಸ್ಪಾಟ್ ಬಂದು ದಿಗ್ಗಜರದು ಇದೇ ಶೂಟಿಂಗ್ ಸ್ಪಾಟು ನೋಡಿ ವೀಕ್ಷಕರೇ, ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಅಂಬರೀಷ್ ಸರ್ ಜೈಲಿಗೆ ಹೋಗುವಾಗ ವಿಷ್ಣು ಸರ್ನ ನೋಡೋಕೆ ತನ್ನ ಕುಚಿಕನ ಉಮಾಶ್ರೀ ಅಮ್ಮ ಊಟ ತಗೊಬರೋವಂಥದ್ದು ಇದೇ ಜಾಗ. ನೋಡಿ ಇಲ್ಲಿ ಇಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆ ಮ್ಯೂಸಿಕ್ಕೇ ಒಂದು ಅದ್ಭುತ. ಮತ್ತು ಕಾರ್ನ ತಗೊಬರ್ಬೇಕಾದ್ರೆ ಸ್ಟಾರ್ಟಿಂಗು ಹೊಸ ಕಾರ್ ತಗೊಬರ್ತಾರಲ್ಲ, ಆವಾಗ ಅಂಬರೀಷ್ ಸರ್ ಮತ್ತು ಚಿಕ್ಕಯ್ಯ ಅವರು ಅಂದರೆ ಚಿಕ್ಕ ವಿಷ್ಣುವರ್ಧನು ಇಲ್ಲಿ ಇದೇ ಜಾಗದಲ್ಲಿ ಇಳಿದು ಹೋಗ್ತಾ ಇರ್ತಕ್ಕಂಥದ್ದು. ನಾನು ಆರೋ ಮಾರ್ಕ್ ಮಾಡ್ತಿದ್ದೀನಲ್ಲ, ಇಲ್ಲಿ ಆ ಒಂದು ಕಾರ್ ನಿಂತಿರುತ್ತೆ. ಆವಾಗ ಟೆನ್ನಿಸ್ ಕೃಷ್ಣ ಅವರೆಲ್ಲ ಬಂದು ಒಂದು ಕಾಮಿಡಿ ದೃಶ್ಯ ಇದೇ ಜಾಗದಲ್ಲಿ ಆಗೋದು. ಹಾಗೆ ಮನೆಯೂ ತೋರಿಸ್ತಾರೆ ನೋಡಿ ಆ ಒಂದು ಸಿನಿಮಾದಲ್ಲಿ, ಇದೇ ಒಂದು ಮನೆ. ಕಾರ್ ತಗೊಬಂದಾಗ ಅಂಬರೀಷ್ ಸರು ಮತ್ತು ವಿಷ್ಣು ಸರು ಕಾರ್ನ ಮತ್ತು ಇನ್ನೊಂದು ಏನಕ್ಕೆ ತಂದ್ರಿ ಅಂತ ಹೇಳಿ ಆ ಒಂದು ದೃಶ್ಯ ಅಲ್ಲಾಗಿರ್ತಕ್ಕಂಥದ್ದು. ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಅದನ್ನು. ಹಾಗೆ ವೀಕ್ಷಕರು, ಇಲ್ಲಿ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಟೆನ್ನಿಸ್ ಕೃಷ್ಣ ಅವರು ಪ್ರಪಂಚನ 3 ಸುತ್ಕೊಂಡು ಯಾರು ಮೊದಲು ನನ್ನ ಹತ್ರಕ್ಕೆ ಬರ್ತಾರೆ ಅವ್ರಿಗೆ ಮೊದಲನೇ ಪೂಜೆ ಅಂತ ಹೇಳ್ತಾರೆ. ಅದಕ್ಕೂ ಇದಕ್ಕೂ ಏನೆಲ್ಲ ಸಂಬಂಧ ಅಂದರೆ, ಕಾರ್ ಊರ್ನೆಲ್ಲ ಸುತ್ಕೊಬತ್ತೈತಾ, ಅದನ್ನು ನಾನು ಸುತ್ತಬಿಟ್ರೆ ನಾನೇ ಮೊದಲೇ ಸುತ್ತದಂಗಲ್ವ ಅಂತ ಹೇಳ್ತಾ ಇರ್ತಾರೆ. ಅವಾಗ ಒಂದು ಕಾಮಿಡಿ ದೃಶ್ಯ ಈ ಜಾಗದಲ್ಲೇ ಆಗೋದು. ಹಾಗೆ ಅಂಬರೀಷ್ ಸರು ವೀಕ್ಷಕರೇ ಕಾರಿಂದ ಇಳಿದು ಕಾರ್ನ ಎಲ್ಲಿ ನಿಲ್ಲಿಸ್ಲಿ ಒಡೆಯ, ನಿನ್ನ ತಲೆ ಮೇಲೆ ನಿಲ್ಲಿಸ್ಕೋ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇದೇ ಜಾಗದಲ್ಲಿ ಹೋಗ್ತಾರೆ. ಲೆಕ್ಕಾಚಾರ ಚೀಲದಲ್ಲಿ ದುಡ್ಡು ಐತೆ ಎಣಿಸಿ ಲೆಕ್ಕ ಬರ್ಕೊ ಅಂತ ಹೇಳ್ಬಿಟ್ಟು ವಿಷ್ಣು ಸರು ಹೊರಡ್ತಾರೆ. ಅದು ಈ ಜಾಗದಲ್ಲೇ ಆಗಿರೋದು. ಇಂತೂ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀನಿ. ಇದೇ ಒಂದು ಶೂಟಿಂಗ್ ಲೊಕೇಶನಲ್ಲಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಒಂದು ಗೆಸ್ಟ್ ಹೌಸು. ಅಂದರೆ ಇದು ಸೆಂಟ್ರಲ್ ಅಂಚೆ ಕಚೇರಿ. ಇಲ್ಲೇ ಆ ಒಂದು ದಿಗ್ಗಜರು ಸಿನಿಮಾದ ಹೊರಭಾಗ ಮನೆ ಏನು ತೋರಿಸ್ತಾರೆ ಅದು ಇಲ್ಲೇ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಒಳಭಾಗ ಎಲ್ಲ ಲಲಿತಾ ಮಾಲ್ ಪ್ಯಾಲೇಸ್ನಲ್ಲೇ ಆಗಿರ್ತಕ್ಕಂಥದ್ದು. ಮತ್ತು ತಾರಾ ಮೇಡಮ್ ಮನೆ ಬಂದು ಗೌರ್ಮೆಂಟ್ ಗೆಸ್ಟ್ ಹೌಸು ಮೈಸೂರು, ಅದು ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಆಗಿರ್ತಕ್ಕಂಥದ್ದು. ನನಗೆ ಸಾಧ್ಯವಾದಷ್ಟು ಫ್ರೇಮ್ಗಳನ್ನ ಮ್ಯಾಚ್ ಮಾಡಿದ್ದೀನಿ. ಈ ಸಿನಿಮಾ ಬಂದು 25 ವರ್ಷಗಳೇ ಆಗೋಯ್ತು ವೀಕ್ಷಕರೇ. 26 ಜನವರಿ 2001ರಲ್ಲಿ ಬಿಡುಗಡೆ ಆಗುತ್ತೆ. ಇದು ಡೈರೆಕ್ಟ್ರು ಬಂದು ಡಿ ರಾಜೇಂದ್ರ ಬಾಬು ಅವರು, ಪ್ರೊಡ್ಯೂಸರ್ ಬಂದು ರಾಕ್ಲೈನ್ ವೆಂಕಟೇಶ್ ಸರು,
ಇದಕ್ಕೆ ಸಂಗೀತ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹಂಸಲೇಖ ಸರ್. ಆ ಒಂದು ಮ್ಯೂಸಿಕ್ಕೇ ಅದ್ಭುತ. ಹಾಗೆ ನಿಮಗೆ ಇಲ್ಲಿ ಒಂದು ಮೆಟ್ಲ ಹತ್ರ ಒಂದು ಫ್ರೇಮ್ಗಳನ್ನ ಮ್ಯಾಚ್ ಮಾಡ್ತೀನಿ ಬನ್ನಿ ವೀಕ್ಷಕರೇ. ನಮ್ಮ ಸಂಸಾರಕ್ಕೆ ಬೆಂಕಿ ಹಚ್ಚಿ ಈಗ ನಮ್ಮನೇನೆ ಕತ್ಲು ಮಾಡಬೇಕು ಅಂತ ಬಂದಿರೋ ಚಂಡಾಳ ನೀನು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ವಿಷ್ಣು ಸರ್ಗೆ. ಆ ಕೊಲೆಗಾರನ ಮಗನ್ನ ಮನೇಲಿ ಇಟ್ಕೊಂಡು ಎತ್ತವ್ರನ್ನ ಹೊರಗಡೆ ಇಟ್ಟಿರೋದು ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಅವ್ನು ಕೆಡಿಸ್ತಾ ಅಂತ ನಿಮಗೆ ಸುಳ್ಳು ಹೇಳಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ವಿಷ್ಣು ಸರ್ನ ಎಳ್ಕೊಬರುವಂಥದ್ದು, ವಿಷ್ಣು ಸರ್ ಬೀಳುವಂಥದ್ದು ಇದೇ ಮೆಟ್ಟಿಲು ವೀಕ್ಷಕರೇ. 25 ವರ್ಷಗಳ ಹಿಂದೆ ನಮ್ಮ ವಿಷ್ಣು ಸರ್ ಬಂದಂಥ ಜಾಗ. ಹಾಗೆ ನೋಡಿ ಬ್ಯಾಕ್ ಗ್ರೌಂಡಲ್ಲೆಲ್ಲ ನಿಂತಿರ್ತಕ್ಕಂಥದ್ದು ವಿಷ್ಣು ಸರು ಈ ಒಂದು ಜಾಗದಲ್ಲಿ ನಿಂತಿರ್ತಾರೆ. ಅಂಬರೀಷ್ ಸರು, ವಿಷ್ಣು ಸರು, ಎಷ್ಟು ಅದ್ಭುತ ಅಲ್ವಾ ವೀಕ್ಷಕರೇ, ನನಗೆ ಖುಷಿ ಆಗುತ್ತೆ. ಇದು ಒಳಗಡೆ ಎಂಟ್ರಿ ಆಗುವಂಥ ಒಂದು ಜಾಗ, ಬಂದವರೆಲ್ಲ ಕೂರುವಂಥದ್ದು. ಹಾಗೆ ಇಲ್ಲಿ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಅಂಬರೀಷ್ ಸರ್ ಬರ್ತಾರೆ, ಯಾಕ್ಲಾ ಮಳೆ ಒಳಗಡೆ ಇರಬೇಕಾದವರೆಲ್ಲ ಹೊರಗಡೆ ಇದ್ದೀರಾ ಅಂತ ಹೇಳ್ತಾರೆ. ನಿಮ್ಮ ಮಗಳು ಅಳಿಯ ಬಂದಿದ್ದಾರೆ ಅಂದಾಗ ಕೋಪದಲ್ಲಿ ಬರ್ತಕ್ಕಂಥದ್ದು ಈ ಒಂದು ಮೆಟ್ಟಲುಗಳ ಮೇಲೇನೆ ಅಂಬರೀಷ್ ಸರ್ ಬರ್ತಕ್ಕಂಥದ್ದು. ಇಲ್ಲಿಂದ ಬರ್ತಾರೆ, ಅದು ಒಳಗಡೆ ತೋರಿಸಿದ್ರೆ ಲಲಿತಾ ಮಾಲ್ ಪ್ಯಾಲೇಸ್ ಆಗಿರುತ್ತೆ, ಹೊರಭಾಗ ಮಾತ್ರ ಇದೇ ಜಾಗ ವೀಕ್ಷಕರೇ. ಈ ಒಂದು ಜಾಗನ ಟೆನ್ನಿಸ್ ಕೃಷ್ಣ ಸರ್ ಕೂಡ ಹುಡುಕಿದರೆ, ಅವ್ರಿಗೂ ಕೂಡ ಸಿಕ್ಕಿಲ್ಲ. ಮತ್ತು ನಾನು ಅವರು ಮಾತಾಡುವಾಗ ಆ ಒಂದು ನೆನಪುಗಳನ್ನ ಮಾಡಿಕೊಂಡು ಸ್ವೀಟ್ಸು ಮಾಡಿರ್ತಾರಲ್ಲ ಅದನ್ನೆಲ್ಲ ಅವ್ರ ಜೊತೆ ಅನುಭವನ ಹಂಚ್ಕೊಂಡು ಆ ಸಿಹಿ ನೆನಪು ಕೂಡ ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ನೋಡು ಚಿಕ್ಕ, ಏನೋ ಮುದುಕಿ ತಿಂಗಳಗತ್ತಿನ ಆಟ ಆಡ್ಕತ್ತಾಳೆ, ಇನ್ ಮಿಕ್ಕಿದ ದಿನ ಎಲ್ಲ ಅಳ್ತಾ ಕೂತಿರ್ತಾಳೆ, ಹೋಗ್ಲಿ ಬಿಡ್ಲಾ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲೇ ವೀಕ್ಷಕರೇ. ಹಿಂದ್ಗಡೆ ನಿಮಗೆ ಫ್ರೇಮ್ ನೀಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ಹಾಗೆ ಅವರು ಚಿಕ್ಕಮ್ಮವ್ರು ಬರ್ತಾರೆ ಅಂತ ಮೈಸೂರು ಪಾಕ್ ಮಾಡಿರ್ತಾರೆ. ನಮ್ಮ ಟೆನ್ನಿಸ್ ಕೃಷ್ಣ ಸರ್ ಈ ಒಂದು ಅನುಭವನೇ ನಾವು ಹಂಚ್ಕೊಂಡಿದ್ದು, ಅದು ಕೂಡ ಈ ಒಂದು ಜಾಗದಲ್ಲೇ. ನಂಗೆ ಸಖತ್ ಅಂದ್ರೆ ಸಖತ್ ಖುಷಿ ಆಯಿತು. ನಾನು ಈಗ ಟೆನ್ನಿಸರ ಜೊತೆ ಮಾತಾಡಿದೆ, ಅದನ್ನು ನಿಮಗೆ ಲಾಸ್ಟಲ್ಲಿ ಕ್ಲಿಪ್ ಹಾಕ್ತೀನಿ. ಅಂಬರೀಷ್ ಸರು ಮಗ ನಿದ್ಗಣ್ಣಲ್ಲಿ ಇಲ್ಲಿ ತನಕ ಬಂದು ಮಂಡ್ಯದಲ್ಲಿ ಇಳಿದು ಬಿಟ್ರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಮಂಡ್ಯಕ್ಕೊಂದು ಗಾಡಿ ಕಳಿಸಿ ಅಂತ ಕಾರ್ಗಳನ್ನ ಕಳಿಸ್ತಾ ಇರ್ತಕ್ಕಂಥದ್ದೆಲ್ಲ ಕೂಡ ಈ ಒಂದು ಜಾಗದಲ್ಲೇ ಆಗಿದ್ದು ವೀಕ್ಷಕರೇ. ಕಾರೆಲ್ಲ ಆ ಕಡೆ ನಿಂತಿರ್ತವೆ, ಎಲ್ಲ ಹೋಗ್ತಾ ಇರ್ತಕ್ಕಂಥದ್ದು ಆ ಜಾಗದಲ್ಲಿ. ಅಂಬರೀಷ್ ಸರ್ ಮತ್ತು ವಿಷ್ಣು ಸರ್ ಈ ಜಾಗದಲ್ಲಿ ನಿಂತಿರ್ತಾರೆ. ಎಷ್ಟು ಹಳೇ ನೆನಪುಗಳನ್ನ ನಿಮಗೆ ಮರುಗಳಿಸಿದ್ದೀನಿ ವೀಕ್ಷಕರೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ಕಾರ. ಯಾರು? ಸರ್ ನಾನು ರಂಗಸ್ವಾಮಿ ಅಂತ ಕಲಾರಂಗ ಟಿವಿಯಿಂದ ಮಾತಾಡ್ತಾ ಇರೋದು. ಹೇಳಿ. ನಿಮ್ ಜೊತೆ ಅಂತರಪಟ ಸೀರಿಯಲ್ ಒಂದ್ ನಿಮಿಷ ಇದೆ. ಹಲೋ. ಹಲೋ ಸರ್, ನಿಮ್ಮ ಶೂಟಿಂಗ್ ಸ್ಪಾಟ್ ಬಂದಿದ್ವಿ ಸರ್. ಎಲ್ಲಿಗೆ? ದಿಗ್ಗಜರು ಸಿನಿಮಾದ್ದು ನೀವು ಒಂದ್ಸಲ ನನ್ಗೆ ಹೇಳಿದ್ರಿ, ನಾನು ಹೋಗಿ ಹುಡುಕ್ತೆ ಸಿಕ್ಲಿಲ್ಲ ಅಂತ. ಹಲೋ, ದಿಗ್ಗಜರನ್ನ? ದಿಗ್ಗಜರು ನೀವು ಕಾರ್ ಮೇಲೆ ಕೂತ್ಕೊಳ್ಳೋದು. ಸರ್ ಯಾವ ಲೊಕೇಶನ್ ಬಂದಿದ್ರಿ? ನಾನು ಅಂತರಪಟದಲ್ಲಿ ನಿಮ್ಮ ಭೇಟಿಯಾಗಿದ್ದೆ. ಅಂತರಪಟ ಸುಮಾರು ಸೀರಿಯಲ್ ಅಲ್ಲಿ ನಾವು ಸಿಕ್ಕಿದ್ವಿ. ಅವಾಗ ಹೇಳಿದ್ದೆ ನಿಮ್ಗೆ. ನೀವು ಸರ್ ನಾನು ಹುಡುಕಿದ್ದೀನಿ, ಮೈಸೂರಿಗೆ ಹೋಗಿದ್ದೆ, ನನಗೆ ಸಿಗ್ಲಿಲ್ಲ ಅಂತ ಹೇಳಿದ್ರಿ. ಬಟ್ ನಾನು ಮೊನ್ನೆ ಹೋಗಿ ಅದು ವಿಡಿಯೋ ಎಲ್ಲ ಮಾಡ್ಕೊ ಬಂದೆ ಸರ್. ಅದು ಫ್ರೇಮ್ ಟು ಫ್ರೇಮ್ ನೀವು ಎಲ್ಲಿ ಕೂತಿದ್ರಿ, ಕಾರ್ ಮೇಲೆ ಕೂತಿರ್ತಕ್ಕಂಥ ಒಂದು ಜಾಗ, ಮತ್ತೆ ನೀವು ಮೈಸೂರು ಪಾಕು ಅದೆಲ್ಲ ಟೇಬಲ್ ಇಟ್ಟಿರ್ತಕ್ಕಂಥ ಒಂದು ಜಾಗ ಎಲ್ಲಾನು ನೀಟಾಗಿ ವಿಡಿಯೋ ಮಾಡ್ಕೊ ಬಂದಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯ್ತು, ತುಂಬಾ ನೆನಪು ಮಾಡ್ಕೊಂಡೆ ನಿಮ್ಮನ್ನ. ಹಾಗಾಗಿ ನಾಳೆ ಅದನ್ನ ವಿಡಿಯೋ ಇದು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡಿದ್ದು ಸರ್. ಹೌದು ಸರ್, ನೀವು ಲಾಸ್ಟ್ ಟೈಮ್ ಹೇಳಿದ್ರಿ, ಅದು ನಾನು ಮೈಸೂರಲ್ಲಿ 1-2 ಕಡೆ ಹುಡುಕ್ತೆ ಸಿಗ್ಲಿಲ್ಲ ಅಂತ. ನಾನು ಹೋಗಿದ್ ಬಂದೆ, ತುಂಬಾ ಖುಷಿ ಆಯ್ತು ಸರ್. ಅದಕ್ಕೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಹಂಗಾಗಿ ನಿಮ್ ಜೊತೆ ಮಾತಾಡ್ಬಿಟ್ಟು ಏನಾದ್ರು ಅನುಭವ ಇತ್ತು ಅಂದ್ರೆ ಕೇಳೋಣ ಅಂತ ಫೋನ್ ಮಾಡಿದೆ ಸರ್. ಹೌದು ಸರ್. ಆಗ್ಲಿ, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಓಕೆ, ಅದು ಕಳಿಸಿ ಲಿಂಕು. ಕಳಿಸ್ತೀನಿ ಸರ್, ಕಳಿಸ್ತೀನಿ. ಓಕೆ. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಜಾಸ್ತಿ ಬೇರೆ ಓಲ್ಡ್ ಮೂವೀಸ್ ಶೂಟಿಂಗ್ ಸ್ಪಾಟ್ಗಳನ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು.